ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮಗೆಲ್ಲ ನನ್ನ ವಿಡಿಯೋ ಚಾನೆಲ್ಗೆ ಸ್ವಾಗತ. ಬನ್ನಿ, ಈ ವಿಡಿಯೋನಲ್ಲಿ ನಾವು ಲುಂಬಿನಿ ಬಗ್ಗೆ ತಿಳ್ಕೊಳ್ಳೋಣ. ನೇಪಾಳ ಸೀರೀಸಲ್ಲಿ ಇದು ನನ್ನ 8ನೆಯ ವಿಡಿಯೋ. ಈ ವಿಡಿಯೋ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ ಇದನ್ನು ಫಾರ್ವರ್ಡ್ ಮಾಡಿ. ನಿಮ್ಮ ಕಾಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಬನ್ನಿ, ವಿಡಿಯೋಗೆ ಎಂಟರ್ ಆಗೋಣ. ಲುಂಬಿನಿ ನೇಪಾಳದಲ್ಲಿರತಕ್ಕಂತಹ ವಿಶ್ವವಿಖ್ಯಾತ ಸ್ಥಳ. ಇಲ್ಲಿ ಬುದ್ಧ ಜನಿಸಿದ ಅನ್ನೋ ಕಾರಣಕ್ಕೆ ಇದು ವಿಶ್ವವಿಖ್ಯಾತವಾಗಿದೆ. ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತಲೂ ಸಹ ಗುರುತಿಸಲಾಗಿದೆ. ಇದು ಬುದ್ಧ ಹುಟ್ಟಿದ ಸ್ಥಳ ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಲುಂಬಿನಿಗೆ ಭೇಟಿ ಕೊಡೋದಕ್ಕೆ ಮೊದಲು ಈ ಗೌತಮ ಬುದ್ಧನ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೋಬೇಕು. ಇದರಲ್ಲಿ ಮುಖ್ಯವಾದದ್ದು ಏನಪ್ಪ ಅಂತ ಅಂದರೆ, ಬುದ್ಧ ಅಂತ ಕರೆಯಲ್ಪಡೋದಕ್ಕಿಂತ ಮೊದಲು ಆತನಿಗಿದ್ದಂಥ ಹೆಸರೇನು, ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಎಲ್ಲಿ, ಬುದ್ಧ ಎಲ್ಲಿ ಮರಣಿಸಿದ ಅಥವಾ ಪರಿನಿರ್ವಾಣ ಹೊಂದಿದ, ಬುದ್ಧ ಎಷ್ಟನೇ ವಯಸ್ಸಿನಲ್ಲಿ ಮರಣಿಸಿದ, ಹಾಗೂ ಬುದ್ಧನ ಹೆಂಡತಿ ಹೆಸರೇನು, ಬುದ್ಧನಿಗೆ ಎಷ್ಟು ಜನ ಮಕ್ಕಳು, ಇಂಥ ಕೆಲವು ವಿಷಯಗಳು ಬಹಳ ಜನಕ್ಕೆ ತಿಳಿದಿಲ್ಲ. ಇದನ್ನು ಸಹ ಇದರಲ್ಲಿ ತಿಳ್ಕೊಳ್ಳೋಣಂತೆ. ಅಂಥ ಮಹಾನ್ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಬೇಕು, ಅಲ್ಲಿ ಆ ಸ್ಥಳಕ್ಕೆ ಹೋಗಬೇಕು ಅಂತಂದರೆ ಇದನ್ನೆಲ್ಲ ತಿಳ್ಕೊಂಡು ಹೋಗೋದು ಬಹಳ ಮುಖ್ಯ. ಬನ್ನಿ ತಿಳ್ಕೊಳ್ಳೋಣಂತೆ. ಸುಮಾರು 2650 ವರ್ಷಗಳ ಹಿಂದೆ ಪಶ್ಚಿಮ ನೇಪಾಳದ ಕಪಿಲವಸ್ತು ಅನ್ನತಕ್ಕಂಥ ರಾಜ್ಯನ ಶಾಕ್ಯ ವಂಶದ ರಾಜ ಶುದ್ಧೋಧನ ಅನ್ನೋನು ಆಳ್ತಾ ಇದ್ದ. ಆತನ ಹೆಂಡತಿ ಪಕ್ಕದ ರಾಜ್ಯದ ಕೋಲಿಯ ವಂಶದ ಮಾಯಾವತಿ ಅನ್ನತಕ್ಕಂಥವಳು. ಕ್ರಿಸ್ತಪೂರ್ವ ಸುಮಾರು 623ನೇ ಇಸ್ವಿನಲ್ಲಿ ಈಕೆ ಗರ್ಭಿಣಿಯಾಗ್ತಾಳೆ. ಈಕೆನ ರಾಜ ಶುದ್ಧೋಧನ ಆಕೆಯ ತಂದೆ ಮನೆಗೆ ರಾಜಪರಿವಾರದ ಜೊತೆ ಕಳಿಸ್ತಾನೆ ಡೆಲಿವರಿಗೆ ಅಂತ. ಈ ಪರಿವಾರ ಅಂದಿನ ವಾಡಿಕೆ ಥರ ಕಾಲ್ನಡಿಗೆಯಲ್ಲಿ ಕುದುರೆಗಳ ಮೇಲೆ ಹಾಗೂ ರಾಣಿಗಾಗಿ ಪಲ್ಲಕ್ಕಿ ಮುಂತಾದವುಗಳ ಜೊತೆ ಪ್ರಯಾಣಿಸ್ತಾ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಲುಂಬಿನಿ ಹತ್ರ ಬರ್ತಾರೆ. ಅಲ್ಲಿ ವಿಶ್ರಾಂತಿಗೆ ಅಂತ ತಂಗುತ್ತಾರೆ. ಆಕೆಗೆ ಅಲ್ಲೇ ಪ್ರಸವ ಆಗುತ್ತೆ. ಆಕೆ ಒಂದು ಗಂಡು ಮಗುವಿಗೆ ಜನ್ಮ ನೀಡಿ ಸಾವನ್ನಪ್ತಾಳೆ ಮಾಯಾವತಿ. ಈ ಮಗುವಿಗೆ ಸಿದ್ಧಾರ್ಥ ಅಂತ ನಾಮಕರಣ ಮಾಡಿ ಆ ಮಗುವಿನ ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಆರೈಕೆಯಲ್ಲಿ ಬೆಳೆಸ್ತಾರೆ. ಕಾಲ ಕಳೆದಂತೆ ಸಿದ್ಧಾರ್ಥ ಬೆಳೆದು ದೊಡ್ಡವನಾಗಿ ರಾಜಕುಮಾರಿ ಯಶೋಧರೆಯ ಜೊತೆ ಮದುವೆ ಆಗುತ್ತೆ. ನಂತರ ಈ ದಂಪತಿಗಳಿಗೆ ಒಂದು ಗಂಡು ಮಗು ಜನನ ಆಗುತ್ತೆ. ಆ ಮಗುಗೆ ರಾಹುಲ ಅಂತ ಹೆಸರಿಡ್ತಾರೆ. ಹೀಗೆ ತನ್ನ 29ನೇ ವಯಸ್ಸಿನವರೆಗೂ ಅರಮನೆಯಲ್ಲಿ ನೆಲೆಸಿದ್ದ ಸಿದ್ಧಾರ್ಥ ಹಠಾತ್ತನೆ ಒಂದು ದಿನ ತನ್ನ ಕುಟುಂಬ, ಹೆಂಡತಿ ಯಶೋಧರೆ ಹಾಗೂ ಮಗ ರಾಹುಲನನ್ನು ಬಿಟ್ಟು ಅರಮನೆಯಿಂದ ಹೊರಗೆ ಬರ್ತಾನೆ. ಗಂಗಾ ನದಿಯ ಇಕ್ಕೆಲೆಗಳಲ್ಲಿ ಸಂಚರಿಸ್ತಾ ಅಲ್ಲಿ ಅನೇಕ ಗುರುಗಳು, ಯೋಗಿಗಳನ್ನ ಭೇಟಿ ಮಾಡಿ ಅವರಿಂದ ಯೋಗ, ಧ್ಯಾನ ಮುಂತಾದವುಗಳನ್ನು ಕಲಿತಾ 5-6 ವರ್ಷ ಕಾಲ ಕಳೀತಾನೆ. ಹೀಗೆ ಕಾಲ ಕಳೀತಾ ಈಗಿನ ಭಾರತದ ಬಿಹಾರ ರಾಜ್ಯದ ಗಯಾ ಅನ್ನತಕ್ಕಂಥ ಜಾಗಕ್ಕೆ ಬಂದು ಅಲ್ಲಿ ಒಂದು ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾನೆ. ಆಗ ಆತನಿಗೆ ಜ್ಞಾನೋದಯ ಆಗುತ್ತೆ. ನಂತರ ಅಲ್ಲಿ ಇಲ್ಲಿ ತಿರುಗಾಡ್ತಾ ಜನರಿಗೆ ಜ್ಞಾನ ಬೋಧನೆ ಮಾಡ್ತಾ ಇರ್ತಾನೆ. ಈತನ ಬೋಧನೆಯಿಂದ ಜನರು ಬಹಳ ಪ್ರಭಾವಿತರಾಗ್ತಾರೆ. ಆಮೇಲೆ ಈತನ ಅನುಯಾಯಿಗಳಾಗ್ತಾರೆ. ಅವ್ರನ್ನ ಬೌದ್ಧ ಧರ್ಮೀಯರು ಅಂತ ಕರೀತಾರೆ. ಹೀಗೆ ರಾಜ್ಕುಮಾರ್ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಬೌದ್ಧ ಧರ್ಮದ ಸ್ಥಾಪಕನಾಗ್ತಾನೆ. ಈತನ ಬೋಧನೆಯ ಬರಹ ರೂಪದ ಕೃತಿಗಳನ್ನ ನೇಪಾಳದ ಕೋಲಿಯ ವಂಶದ ರಾಜ ನೇಪಾಳದಲ್ಲಿ ಪಾರ್ಸಿ ಜಿಲ್ಲೆಯ ರಾಮಗ್ರಾಮ ಅನ್ನೋ ಜಾಗದಲ್ಲಿ ಒಂದು ಸ್ತೂಪ ನಿರ್ಮಿಸಿ ಅದರಲ್ಲಿ ಶೇಖರಿಸಿಟ್ಟಿದ್ದಾನೆ. ಈ ಸ್ತೂಪವು ಸಹ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಮಾನ್ಯತೆ ಪಡೆದಿದೆ. ಸುಮಾರು 80 ವರ್ಷಗಳ ಕಾಲ ಜೀವಿಸಿದ್ದ ಬುದ್ಧ ಕ್ರಿಸ್ತಪೂರ್ವ 483ರಲ್ಲಿ ಭಾರತದ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಗೋರಖ್ಪುರದಿಂದ ಸುಮಾರು 50 ಕಿಲೋಮೀಟರ್ ದೂರದ ಕುಶಿನಗರ್ ಅನ್ನೋ ಜಾಗದಲ್ಲಿ ಮರಣಿಸ್ತಾನೆ. ಈ ಸ್ಥಳವು ಸಹ ಒಂದು ಪ್ರಮುಖ ಬೌದ್ಧ ಯಾತ್ರಾ ಸ್ಥಳವಾಗಿದೆ. ಹೀಗೆ ನೇಪಾಳದಲ್ಲಿ ಹುಟ್ಟಿ ಬೆಳೆದ ಬುದ್ಧ ಭಾರತದಲ್ಲಿ ಜ್ಞಾನೋದಯ ಹೊಂದಿ ಭೂತಾನ್, ಟಿಬೆಟ್, ಚೀನಾ, ಮಂಗೋಲಿಯಾ, ಬರ್ಮಾ, ಶ್ರೀಲಂಕಾ ಮುಂತಾದ ದೇಶಗಳಲ್ಲಿ ಬೌದ್ಧ ಧರ್ಮ ಹರಡೋದಕ್ಕೆ ಕಾರಣನಾಗ್ತಾನೆ. ಇನ್ನು ಲುಂಬಿನಿಯ ವಿಷಯಕ್ಕೆ ಬಂದ್ರೆ, ಲುಂಬಿನಿಯಲ್ಲೇ ಬುದ್ಧನ ಜನನ ಆಯ್ತು ಅನ್ನೋದಕ್ಕೆ ಚರಿತ್ರೆಯಲ್ಲಿ ಕೆಲವು ಪುರಾವೆಗಳಿದೆ. ಅದೇನಪ್ಪಾ ಅಂದ್ರೆ, ಬುದ್ಧನ ಜನನ ಆಗಿದ್ದು ಕ್ರಿಸ್ತಪೂರ್ವ 623ರಲ್ಲಿ. ಇದಾಗಿ ಸುಮಾರು 270 ವರ್ಷಗಳಾದ್ಮೇಲೆ ಅಂದ್ರೆ ಕ್ರಿಸ್ತಪೂರ್ವ 249ರಲ್ಲಿ ಮೌರ್ಯ ವಂಶದ ದೇವನಾಂಪ್ರಿಯ ಬಿರುದಾಂಕಿತ ಅಶೋಕ ಚಕ್ರವರ್ತಿ ಅನೇಕ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಅಲ್ಲಿಯ ರಾಜರುಗಳನ್ನ ಸೋಲಿಸಿ ತನ್ನ ರಾಜ್ಯ ವಿಸ್ತರಣೆ ಮಾಡ್ತಾ ಲುಂಬಿನಿಗೂ ಬರ್ತಾನೆ. ಇಲ್ಲಿ ಬುದ್ಧನ ಬೋಧನೆಗಳಿಗೆ ಮನಸೋತು ಯುದ್ಧದಲ್ಲಿ ಸಾವನ್ನಪ್ಪಿದ ಲೆಕ್ಕವಿಲ್ಲದಷ್ಟು ಸೈನಿಕರ ಸಾವಿಗೆ
ಒಳಗೆ ಮರುಗುತ್ತಾ ತಾನು ಬೌದ್ಧ ಧರ್ಮ ಸ್ವೀಕರಿಸ್ತಾನೆ. ಇದರ ನೆನಪಿಗಾಗಿ ಲುಂಬಿನಿಯಲ್ಲಿ 20 ಅಡಿ ಎತ್ತರದ ಒಂದು ಸ್ತಂಭನ ಸ್ಥಾಪಿಸ್ತಾನೆ. ಅದರಲ್ಲಿರುವ ಕೆತ್ತನೆಯ ಪ್ರಕಾರ ಬುದ್ಧನ ಜನ್ಮ ಕ್ರಿಸ್ತಪೂರ್ವ 623 ಎಂದು ಇದೇ ಸ್ಥಳದಲ್ಲಿ ಎಂದು ಸಹ ಬರೆಸಿದ್ದಾನೆ. ಇದಲ್ಲದೆ ಅಶೋಕ ರಾಜ ಇಂತಹ ಮಹಾನ್ ವ್ಯಕ್ತಿಯ ಜನ್ಮಸ್ಥಳವಾದ ಲುಂಬಿನಿಗೆ 8ನೇ 1 ಭಾಗ ಮಾತ್ರ ತೆರಿಗೆ ಸಾಕು ಅಂತ ಅಂದ್ಬಿಟ್ಟು ಆಜ್ಞಾಪಿಸಿರೋದನ್ನು ಸಹ ಈ ಕೆತ್ತನಲ್ಲಿ ಕಾಣಬಹುದು. ಲುಂಬಿನಿಯ 100 ಎಕರೆ ಪ್ರದೇಶನ ನೇಪಾಳ ಸರ್ಕಾರ ಬುದ್ಧನ ಸ್ಮಾರಕ ಅಂತ ಸಂರಕ್ಷಿಸಿದೆ. ಇದರಲ್ಲಿ ಮಾಯಾದೇವಿ ಟೆಂಪಲ್ ಅನ್ನತಕ್ಕಂತ ಒಂದು ಭವನ ಇದೆ. ಬುದ್ಧನ ಜನನ ಇಲ್ಲೇ ಅಂತ ಹೇಳಲಾಗುತ್ತೆ. ಈ ಮಾಯಾದೇವಿ ಮಂದಿರದ ಒಳಗಡೆ ಇಂದಿಗೂ ಸಹ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯ ನಡೆಸ್ತಾ ಇದೆ. ಇಲ್ಲಿ ಆಗಿನ ಕಾಲಕ್ಕೆ ಸೇರಿದ ಅನೇಕ ಅವಶೇಷಗಳು ಯಥೇಚ್ಛವಾಗಿ ಪತ್ತೆಯಾಗ್ತಾ ಇದೆ. ಈ ಮಾಯಾದೇವಿ ಮಂದಿರದ ಪಕ್ಕದಲ್ಲೇನೆ ಅಶೋಕ ಸ್ತಂಭನೂ ಸಹ ಇದೆ. ಇಲ್ಲಿ ಒಂದು ಮ್ಯೂಸಿಯಂ, ಬುದ್ಧಿಸಂ ರಿಸರ್ಚ್ ಸೆಂಟರ್, ಒಂದು ತಿಳಿ ನೀರಿನ ಕೊಳ ಮತ್ತು ಸುಂದರವಾದ ಉದ್ಯಾನವನ ಎಲ್ಲ ಇದೆ. ಪ್ರಶಾಂತ ಉದ್ಯಾನವನದ ಕೆಲವು ಮರಗಳ ಕೆಳಗಡೆ ಧ್ಯಾನ ಮಾಡ್ತಾ ಕುಳಿತಿರುವ ಬೌದ್ಧ ಸನ್ಯಾಸಿಗಳನ್ನ ಈಗಲೂ ಸಹ ಕಾಣಬಹುದು. ಈ ಉದ್ಯಾನದ ಹೊರಗಡೆ ಅನೇಕ ಬೌದ್ಧ ದೇಶಗಳು ಮಾನಸ್ಟ್ರಿಗಳನ್ನ ನಿರ್ಮಿಸಿದ್ದಾರೆ. ಸಮಯ ಇದ್ರೆ ಇವುಗಳನ್ನು ಸಹ ಸುತ್ತಾಡಿ ನೋಡಿ ಬರಬಹುದು. ಅಶೋಕ ಸ್ಥಾಪಿಸಿದ್ದು ಅನೇಕ ಸ್ತಂಭಗಳು ದೇಶದ ನಾನಾ ಭಾಗಗಳಲ್ಲಿದೆ. ಅದರಲ್ಲಿ 3 ನೇಪಾಳದಲ್ಲೇ ಇದೆ. ಇದರಲ್ಲಿ ಒಂದು ಲುಂಬಿನಿಯಲ್ಲಿದೆ, 2 ಕಪಿಲವಸ್ತುವಿನಲ್ಲೂ ಸಹ ಇದೆ. ಇನ್ನು ಬೌದ್ಧ ಧರ್ಮದ ಉನ್ನತಿನ ನೋಡೋದಾದ್ರೆ ಬುದ್ಧ ಹುಟ್ಟಿದ ನೇಪಾಳ ಒಂದು ಹಿಂದೂ ದೇಶ. ಇಲ್ಲಿ 8.2% ಜನ ಮಾತ್ರ ಬೌದ್ಧರು. ಆತನಿಗೆ ಜ್ಞಾನೋದಯವಾಗಿ ಹಾಗೂ ಆತ ಮರಣಿಸಿದ ಭಾರತದಲ್ಲಿ 0.7% ಜನ ಬೌದ್ಧರಿದ್ದಾರೆ. ಭೂತಾನ್, ಕಾಂಬೋಡಿಯಾ, ಮ್ಯಾನ್ಮಾರ್ ಹಾಗೂ ಶ್ರೀಲಂಕಾ ಸಂಪೂರ್ಣವಾಗಿ ಬೌದ್ಧ ಧರ್ಮದ ದೇಶಗಳು ಅಂತಹ ಗುರುತಿಸಿಕೊಂಡಿವೆ. ಮಂಗೋಲಿಯಾ, ಥಾಯ್ಲೆಂಡ್, ಬರ್ಮಾ, ಚೈನಾಗಳಲ್ಲೂ ಸಹ ಬೌದ್ಧ ಧರ್ಮ ಹೆಚ್ಚಾಗಿ ಪ್ರಚಲಿತದಲ್ಲಿದೆ. ಈ ವಿಡಿಯೋ ಸ್ವಲ್ಪ ಉದ್ದ ಆಯ್ತು ಅನಿಸಬಹುದು, ಆದರೆ ರಾಜವಂಶದಲ್ಲಿ ಹುಟ್ಟಿ ಹೆಂಡತಿ, ಮಗ, ಅರಮನೆ ಎಲ್ಲಾನ ತ್ಯಜಿಸಿ ಜಗಕ್ಕೆ ಶಾಂತಿ ಸಂದೇಶ ಸಾರ್ಥ ಚಕ್ರವರ್ತಿ ಅಶೋಕನ ಮನಸ್ಸನ್ನು ಸಹ ಪರಿವರ್ತನೆ ಮಾಡಿ ಬೌದ್ಧ ಧರ್ಮವನ್ನು ಜಗತ್ತಿಗೆ ಅರ್ಪಿಸಿದ ಒಬ್ಬ ಮಹಾನ್ ಪುರುಷನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಕೆಲ ನಿಮಿಷಗಳನ್ನ ಮೀಸಲಾಗಿಟ್ರೆ ನಾವು ಆತನಿಗೆ ಅರ್ಪಿಸೋ ಒಂದು ಶ್ರದ್ಧಾಂಜಲಿ ಅಂತ ಅನ್ಕೊಳ್ತೀನಿ. ಇಂತಹ ಮಹಾನ್ ಪುರುಷ ಜನಿಸಿದ ಲುಂಬಿನಿ ನಮಗೆ ರಾಮ ಜನ್ಮಭೂಮಿ ಅಯೋಧ್ಯೆ ಎಷ್ಟು ಪವಿತ್ರನೋ ಅದೇ ರೀತಿ ಬೌದ್ಧರಿಗೆ ಪವಿತ್ರ ಸ್ಥಳ ಅಂದರೆ ತಪ್ಪಾಗದು. ಆಮೆಗಳಿದ್ದಾವೆ ನೀರಲ್ಲಿ. ಬೋಧಿ ವೃಕ್ಷ. ರಾಜಕೀಯ ಬುದ್ಧ ವಿಹಾರ್. ನೇಪಾಳ ಪ್ರವಾಸ ಮಾಡೋರಿಗೆ ಲುಂಬಿನಿ. ಉತ್ತರ ಪ್ರದೇಶದ ಸೊನೋಲಿ ಬಾರ್ಡರ್ ಮೂಲಕ ನೇಪಾಳ ಎಂಟರ್ ಆಗಿದ್ರೆ ಸುಲಭವಾಗಿರುತ್ತೆ. ಸೊನೋಲಿ ಬಾರ್ಡ್ರಲ್ಲಿ ಇಂಡಿಯಾ ನೇಪಾಳ ಚೆಕ್ ಪೋಸ್ಟ್ ಇದೆ. ಅಲ್ಲಿಂದ ಎಂಟರ್ ಆಗಿ ನೇಪಾಳ ಎಲ್ಲ ನೋಡಬಹುದು. ಈ ಸೊನೋಲಿ ಬಾರ್ಡ್ರಿಂದ 30 ಕಿಲೋಮೀಟರ್ ದೂರದಲ್ಲಿ ಲುಂಬಿನಿ ಇದೆ. ಕೊನೆಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಇಲ್ಲಿವರೆಗೂ ಈಗಲಾದರೂ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.